ಬ್ರ್ಯಾಂಡ್ ಬೆಂಗಳೂರು ಮತ್ತೊಂದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇಲ್ಲಿ ಗುತ್ತಿಗೆದಾರರನ್ನು ಕರೆದು ಟಾರಾಕ ಒಂದೊಂದು ಅಡಿ ಎರಡೆರಡು ಅಡಿ ಗುಂಡಿ ಬಿದ್ದಿದೆ. ಅದೇನು ಅನ್ನೋದು ಅರ್ಥ ಆಗ್ತಲ್ಲ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳ ಭಾಗ್ಯವೇ ಕೊಟ್ಬಿಟ್ಟಿದ್ದಾರೆ. 4 ಭಾಗ್ಯ ಜೊತೆ ಗುಂಡಿ ಭಾಗ್ಯ ಕೊಟ್ಕೊಂಡು ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಬಗ್ಗೆ ಪಾದಯಾತ್ರೆ ಮತ್ತೊಂದು ನೋಡುವಂತ ಇಂಟ್ರೆಸ್ಟ್. ನೀರಾವರಿ ಇಲಾಖೆನ ಸಂಪೂರ್ಣವಾಗಿ ಕಡೆಗಣಿಸಿ ಬೇಜವಾಬ್ದಾರಿ ನಡ್ಕೊಳ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಕ್ಷಣನೇ ನೀರಾವರಿ ಇಲಾಖೆ ಕಡೆ ಗಮನ ಕೊಡಬೇಕು. ಮೈಸೂರೆಲ್ಲ ಭಾಷಣ ಮಾಡ್ತಾರೆ. ಇದು ಮೇಕೆದಾಟು ಯೋಜನೆಗೆ ಪ್ರಧಾನಮಂತ್ರಿಗಳಿಂದ ಪರ್ಮಿಷನ್ಸ್ ಕೊಡಿಸಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಕಾಂಗ್ರೆಸ್ ಅವರು ಹೋಮ್ವರ್ಕ್ ಮಾಡಲ್ಲ. ಇದೊಂದು ಬಹಳ ಕಷ್ಟ. ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೋಮ್ವರ್ಕ್ ಮಾಡಲ್ಲ. 2018ರಲ್ಲಿ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆ ಬಗ್ಗೆ ಫೀಸಿಬಿಲಿಟಿ ರಿಪೋರ್ಟ್ ಕೇಳಿತ್ತು. 2018ರಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಾಗಿದೆ. ಅವತ್ತಿದ್ದು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಜಂಟಿ ಸರ್ಕಾರ. 2019ರಲ್ಲಿ ಒಂದು ಡಿಪಿಆರ್ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತು. 2019ರಲ್ಲಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿ 9,000 ಕೋಟಿಗೆ ಯೋಜನೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. 2023 ಫೆಬ್ರವರಿ ಬಜೆಟ್ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು 1,000 ಕೋಟಿ ರಿಸರ್ವ್ ಅನ್ನ ಫಂಡ್ ಅನ್ನ ಇಟ್ಟು ಮೇಕೆದಾಟು ಯೋಜನೆಗೆ ದುಡ್ಡನ್ನ ಇಟ್ಟು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಜನವರಿ 13, 2022ರಲ್ಲಿ ಪಾದಯಾತ್ರೆ ಮಾಡಿದ್ರಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ತಮಿಳುನಾಡವರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಒಂದು ತಕರಾರನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ, ಒಂದು ಇಂಟೀರಿಯಂ ಅಪ್ಲಿಕೇಶನ್ ಪೆಂಡಿಂಗ್ ಇರುವಾಗ ಕೇಂದ್ರ ಸರ್ಕಾರ ಮಧ್ಯೆ ಬರ್ಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ರು ಸಹ ಸುಮ್ಮನೆ ಸಾರ್ವಜನಿಕ ಸಭೆಗಳಲ್ಲಿ ಆದಿ ಬೀದಿಗಳಲ್ಲಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ, ಎನ್ವೈರನ್ಮೆಂಟ್ ಕ್ಲಿಯರ್ ಇಲ್ಲ, ಮೋದಿಯಿಂದ ಪರ್ಮಿಷನ್ ಕೊಡಿಸಿ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇದನ್ನು ಬಿಟ್ಟು ತಮ್ಮ ಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿ